58 question. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. A solid is made in the shape of a cylinder with a cone attached at one end and a hemisphere at the other end as shown in the figure. Okay, ಇಲ್ಲಿ ನೀವು ನೋಡಿದ್ರೆ ಸಿಲಿಂಡರ್ ಗೆ ಒಂದ್ ಎಂಡ್ ಅಲ್ಲಿ ಕೋನ್ ಅಟ್ಯಾಚ್ ಮಾಡಿದ್ದಾರೆ, ಇನ್ನೊಂದ್ ಕಡೆ ನಿಮಗೆ ಹೆಮಿಸ್ಪಿಯರ್ ಅಟ್ಯಾಚ್ ಮಾಡಿದ್ದಾರೆ. ಓಕೆ, ಆಲ್ ದ ಸಾಲಿಡ್ಸ್ ಆರ್ ಆಫ್ ದ ಸೇಮ್ ರೇಡಿಯಸ್. ಓಕೆ, ಮೂವರ್ ರೇಡಿಯಸ್ ಸೇಮ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬರ್ದ್ಬಿಡ್ತೀನಿ ನಾನು. ರೇಡಿಯಸ್ ಆಫ್ ಸಿಲಿಂಡರ್ is equal to radius of cone is equal to radius of hemisphere. ಮೂವರ್ ರೇಡಿಯಸ್ ಸೇಮ್. ಓಕೆ, ಅದು ಈಕ್ವಲ್ ಟು ಏನಂತೆ 7 ಸೆಂಟಿಮೀಟರ್ ಅಂತ ಕೊಟ್ಬಿಟ್ಟಿದ್ದಾರೆ. ಓಕೆ, ಆಮೇಲೆ ದ ಟೋಟಲ್ ಹೈಟ್ ಆಫ್ ದ ಸಾಲಿಡ್ is 61 ಸೆಂಟಿಮೀಟರ್. ಟೋಟಲ್ ಹೈಟ್ ಬಂದ್ಬಿಟ್ಟು, ಓಕೆ, ಈ ಟೋಟಲ್ ಹೈಟ್ ಆಫ್ ದ ಸಾಲಿಡ್ ಬಂದು 61 ಅಂತ ಕೊಟ್ಟಿದ್ದಾರೆ. ಅಂಡ್ ಹೈಟ್ ಆಫ್ ದ ಸಿಲಿಂಡರ್ 30 ಅಂತ ಕೊಟ್ಟಿದ್ದಾರೆ. ಓಕೆ, ಕ್ಯಾಲ್ಕುಲೇಟ್ ದ ಕಾಸ್ಟ್ ಆಫ್ ಪೇಂಟಿಂಗ್ ದ ಔಟರ್ ಸರ್ಫೇಸ್ ಆಫ್ ದ ಸಾಲಿಡ್ at the rate of rupees 10 per 100 centimeter square. ಆಮೇಲೆ ಫೈಂಡ್ ದ ವಾಲ್ಯೂಮ್ ಆಫ್ ದ ಸಾಲಿಡ್ ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ಫಸ್ಟ್ ನೀವು ನೋಡ್ರಿ, ಈಗ ನನಗೆ ಹೈಟ್ ಆಫ್ ದ ಸಿಲಿಂಡರ್ ಗೊತ್ತು. ಓಕೆ, ಹೈಟ್ ಆಫ್ ದ ಕೋನ್ ಗೊತ್ತಿಲ್ಲ. ಓಕೆ, ಆಮೇಲೆ ಈಗ ನಿಮಗೆ ಒಂದು ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ ಹೈಟ್ ಆಫ್ ದ ಹೆಮಿಸ್ಪಿಯರ್ ಇಸ್ ಈಕ್ವಲ್ ಟು ರೇಡಿಯಸ್ ಆಫ್ ಹೆಮಿಸ್ಪಿಯರ್. ಇದು ನೆನ್ಪಿಟ್ಕೊಳ್ರಿ. ಓಕೆ, ಹೆಮಿಸ್ಪಿಯರ್ ರೇಡಿಯಸ್ ಎಷ್ಟಿರುತ್ತೋ ಹೈಟ್ ಆಫ್ ದ ಹೆಮಿಸ್ಪಿಯರ್ ಕೂಡ ಅಷ್ಟಿರುತ್ತೆ. ಸೊ ಹೈಟ್ ಆಫ್ ದ ಹೆಮಿಸ್ಪಿಯರ್ ಏನು 7 ಸೆಂಟಿಮೀಟರ್ ಅಂತ ಗೊತ್ತಾಯ್ತು. ಸೊ ಈಗ ನನಗೇನಂದ್ರೆ ಇದು ಹೈಟ್ ಆಫ್ ದ ಹೆಮಿಸ್ಪಿಯರ್ ಬಂದ್ಬಿಟ್ಟು 7 ಸೆಂಟಿಮೀಟರ್ ಅಂತ ಗೊತ್ತಾಯ್ತು. ಓಕೆ, ಇದು ನನಗೆ ಗೊತ್ತು. ಇದು ಎಷ್ಟು ಅಂತ ಗೊತ್ತಿದ್ದು ಆಲ್ರೆಡಿ ಅವನೇ ಕೊಟ್ಟಿದ್ದಾನೆ, 30 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾನೆ. ಈಗ ನನಗೆ ಹೈಟ್ ಆಫ್ ದ ಕೋನ್ ಗೊತ್ತಿಲ್ಲ. ಓಕೆ, ಸೊ ಅದನ್ನ ಕಂಡಿಡಿಯೋಣ. ಈಗ ನಮ್ಗೆ ಏನ್ ಗೊತ್ತು, ಮೂವರು ಸೇರಿದ್ರೆ, ಓಕೆ, ಹೈಟ್ ಆಫ್ ದ ಕೋನು ಪ್ಲಸ್ ಹೈಟ್ ಆಫ್ ದ ಸಿಲಿಂಡ್ರು ಪ್ಲಸ್ ಹೈಟ್ ಆಫ್ ದ ಹೆಮಿಸ್ಪಿಯರ್ ಮೂವರು ಸೇರಿದ್ರೆ, ಓಕೆ, ಸೊ ಮೂವರು ಸೇರಿದ್ರೆ ಟೋಟಲ್ ಹೈಟ್ ಎಷ್ಟಿದೆ 61 ಇದೆ ಅಂತ ಗೊತ್ತು. ಓಕೆ, ಈಗ ನನಗೆ ಹೈಟ್ ಆಫ್ ಹೆಮಿಸ್ಪಿಯರ್ ಗೊತ್ತು, ಎಷ್ಟು 7 ಅಂತ ಗೊತ್ತು. 7 ಅಂತ ಬರಿತೀನಿ. ಹೈಟ್ ಆಫ್ ಸಿಲಿಂಡರ್ ಗೊತ್ತು, ಹೈಟ್ ಆಫ್ ಸಿಲಿಂಡರ್ 30 ಅಂತ ಕೊಟ್ಟಿದ್ದಾನೆ. ಓಕೆ, ಇಸ್ ಈಕ್ವಲ್ ಟು 61. ಈಗ ಹೈಟ್ ಆಫ್ ದ ಕೋನ್ ನೋಡೋಣ. ಓಕೆ, ಸೊ ಈಗೇನು ಹೈಟ್ ಆಫ್ ದ ಕೋನ್ 30 ಪ್ಲಸ್ 7 ಎಷ್ಟು 37 ಇಸ್ ಈಕ್ವಲ್ ಟು 61 ಆಯ್ತು. ಓಕೆ, ಹೈಟ್ ಆಫ್ ದ ಕೋನ್ ಇಸ್ ಈಕ್ವಲ್ ಟು 61. ಈ ಪ್ಲಸ್ 37 ಹಾಕೊಂಡು ಹೋದ್ರೆ ಮೈನಸ್ 37. ಹೈಟ್ ಆಫ್ ದ ಕೋನ್ ಬಂದ್ಬಿಟ್ಟು, ಓಕೆ, ಸೊ 31 ಅಲ್ಲಿ 37 ಸಾರಿ 61 ಅಲ್ಲಿ 37 ಹೋದ್ರೆ ಎಷ್ಟಾಗುತ್ತೆ 24 ಆಗುತ್ತೆ. ಓಕೆ, ಸೊ 24 ಸೆಂಟಿಮೀಟರ್ ಆಯ್ತು. ಇದು ಬಂದು ಹೈಟ್ ಆಫ್ ದ ಕೋನ್ ಬಂದ್ಬಿಟ್ಟು 24 ಸೆಂಟಿಮೀಟರ್ ಅಂತ ಗೊತ್ತಾಯ್ತು. ಓಕೆ, ಸೊ ಅದನ್ನು ಕೂಡ ಇಲ್ಲಿ ಬರ್ದ್ಬಿಡ್ತೀನಿ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಈಗ ಹೈಟ್ ಆಫ್ ದ ಕೋನ್ ಗೊತ್ತು, ಎಷ್ಟು 24 ಸೆಂಟಿಮೀಟರ್ ಅಂತ ಗೊತ್ತು. ಆಮೇಲೆ ಹೈಟ್ ಆಫ್ ದ ಸಿಲಿಂಡರ್ ಬಂದ್ಬಿಟ್ಟು 30 ಸೆಂಟಿಮೀಟರ್ ಅಂತ ಗೊತ್ತು. ಈಗ ನನಗೇನಂದ್ರೆ ಕೋನ್ ಅಲ್ಲಿ, ಓಕೆ, ಕೋನ್ ಅಲ್ಲಿ ಏನ್ ಬೇಕು ನನಗೆ, ಸ್ಲ್ಯಾಂಟ್ ಹೈಟ್ ಗೊತ್ತಿಲ್ಲ. ಓಕೆ, ಅದನ್ನ ಕಂಡಿಡ್ಬೇಕು. ಸೊ ಆ ಫಾರ್ಮುಲಾ ಇಲ್ಲಿ ಬರೀತೀನಿ. ಸ್ಲ್ಯಾಂಟ್ ಹೈಟ್ ಫಾರ್ಮುಲಾ ಬಂದ್ಬಿಟ್ಟು ಎಲ್ ಇಸ್ ಈಕ್ವಲ್ ಟು ರೂಟ್ h ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಎಲ್ ಇಸ್ ಈಕ್ವಲ್ ಟು ಹೈಟ್ ಆಫ್ ದ ಕೋನ್ ಬಂದ್ಬಿಟ್ಟು 24. ರೇಡಿಯಸ್ ಅಂತೂ ಮೂವರ್ದು ಸೇಮ್ ಇದೆ. ರೇಡಿಯಸ್ ಆಫ್ ಕೋನ್ ಎಷ್ಟು 7. ಓಕೆ, 7 ಸ್ಕ್ವೇರ್. ಇದು ಬಂದ್ಬಿಟ್ಟು 24 ಸ್ಕ್ವೇರ್ ಏನಾಗುತ್ತೆ, 24 ಸ್ಕ್ವೇರ್ ಬಂದ್ಬಿಟ್ಟು 576. 7 ಸ್ಕ್ವೇರ್ ಬಂದ್ಬಿಟ್ಟು 49. ಎಲ್ ಇಸ್ ಈಕ್ವಲ್ ಟು 576 ಪ್ಲಸ್ 49 ಏನಾಗುತ್ತೆ 625 ಆಗುತ್ತೆ. ಎಲ್ ಇಸ್ ಈಕ್ವಲ್ ಟು ರೂಟ್ 625 ಬಂದ್ಬಿಟ್ಟು 25 ಸೆಂಟಿಮೀಟರ್. ಸೊ ಸ್ಲ್ಯಾಂಟ್ ಹೈಟ್ ಏನು 25 ಸೆಂಟಿಮೀಟರ್ ಅಂತ ಗೊತ್ತಾಯ್ತು. ಓಕೆ, ಈಗ ನಾವ್ ಏನ್ ಮಾಡ್ಬೇಕು ನೋಡ್ರಿ. ಅವ್ನು ಕೇಳ್ತಾ ಇರೋದೇನು, ಕ್ಯಾಲ್ಕುಲೇಟ್ ದ ಕಾಸ್ಟ್ ಆಫ್ ಪೇಂಟಿಂಗ್ ದ ಔಟರ್ ಸರ್ಫೇಸ್ ಆಫ್ ದ ಸಾಲಿಡ್ at the rate of rupees 10 per 100 centimeter square. ಓಕೆ, ಈ ಕಾಸ್ಟ್ ಆಫ್ ಔಟರ್ ಸರ್ಫೇಸ್ ಮಾತ್ರ ಪೇಂಟ್ ಮಾಡ್ತಾ ಇದಾರೆ, ಔಟರ್ ಸರ್ಫೇಸ್ ಒಂದೇ ಪೇಂಟ್ ಮಾಡ್ತಾ ಇದಾರೆ ಅಂದ್ರೆ, ಓಕೆ, ಸೊ ಇದಿಷ್ಟೇ ತಗೋಬೇಕು. ಓಕೆ, ಸೊ ಅಂದ್ರೆ ಇದು ನಥಿಂಗ್ ಬಟ್ ಇದೇನಿದು ಓಪನ್ ಇದ್ದಂಗೆ, ಇಲ್ಲಿ ಪೇಂಟ್ ಮಾಡಲ್ಲ. ಪೇಂಟ್ ಮಾಡಲ್ಲ ಅಂದ್ರೆ ನಾನು ಏನ್ ತಗೋಬೇಕು, CS ತಗೋಬೇಕು. ಓಕೆ, ಈಗ ನಾನು ಇಲ್ಲಿ ಬರಿತೀನಿ ನೋಡ್ರಿ. ಏರಿಯಾ ಟು ಬಿ ಪೇಂಟೆಡ್ ಬಂದ್ಬಿಟ್ಟು ಇಸ್ ಈಕ್ವಲ್ ಟು ಒಂದೇನು, ಈಗ ನಾನು ಈ ಕೋನ್ ಪೇಂಟ್ ಮಾಡಿದ್ರೆ ಬರೇ ಈ ಸರ್ಕಲ್ ನೇನ್ ಪೇಂಟ್ ಮಾಡಲ್ಲ, ಅದು ಓಪನ್ ಇರುತ್ತೆ. ಓಕೆ, ಔಟ್ ಸೈಡ್ ಒಂದೇ ಅಂತಂದ್ರೆ, ಸೊ ಅವಾಗೇನು ಇದು ಓಪನ್ ಇದೆ ಅಂತಂದ್ರೆ ಅವಾಗ ನಾವೇನ್ ತಗೋಬೇಕು, CS ತಗೋಬೇಕು. ಅಲ್ಲಿ ಪೇಂಟ್ ಮಾಡಲ್ಲ.
ಈ ಏರಿಯಾನಾಗ ನಾನು ಪೇಂಟ್ ಮಾಡಲ್ಲ ಅಂದ್ರೆ ನಾನು ಇದಿಷ್ಟೇ ಪೇಂಟ್ ಮಾಡ್ತೀನಿ ಅಂದ್ರೆ ಏನ್ ತಗೋಬೇಕು, ಸಿ ಎಸ್ ಎ ತಗೋಬೇಕು. ಸೊ ನಾನು ಇಲ್ಲಿ ಏನ್ ಬರೀತೀನಿ, ಸಿ ಎಸ್ ಎ ಆಫ್ ಕೋನ್, ಆಮೇಲೆ ಪ್ಲಸ್. ಈಗ ನೀವು ಸಿಲಿಂಡರ್ ತಗೊಂಡ್ರೆ ಅಷ್ಟೇ, ನಾನು ಔಟ್ಸೈಡ್ ಅಂದ್ರೆ ಇದಿಷ್ಟು ಪೇಂಟ್ ಮಾಡ್ಬೇಕು. ಇದನ್ನ ಕೂಡ ಪೇಂಟ್ ಮಾಡಲ್ಲ, ಈ ಪಾರ್ಟ್ ನ ಕೂಡ ಪೇಂಟ್ ಮಾಡಲ್ಲ. ಇದು ಓಪನ್ ಇರುತ್ತೆ, ಇದು ಓಪನ್ ಇರುತ್ತೆ. ಸೊ ಇವೆರಡು ಏರಿಯಾನ ಪೇಂಟ್ ಮಾಡಲ್ಲ. ಸೊ ಇದಿಷ್ಟೇ ತಗೋಬೇಕಂದ್ರೆ ಅವಾಗ ನಾನೇನ್ ತಗೋಬೇಕು, ಸಿ ಎಸ್ ಎ ತಗೋಬೇಕು. ಸಿ ಎಸ್ ಎ ಆಫ್ ಸಿಲಿಂಡರ್. ಲಾಸ್ಟಿಗೆ ಇದೇನಿದೆ ನೋಡ್ರಿ, ಇದು ಹೆಮಿಸ್ಪಿಯರ್ ಇದೆ. ಓಕೆ, ಸೊ ಈ ಔಟ್ಸೈಡ್ ಪಾರ್ಟ್ ಮಾತ್ರ ಪೇಂಟ್ ಮಾಡ್ಬೇಕು, ಇದನ್ನ ಪೇಂಟ್ ಮಾಡಂಗಿಲ್ಲ. ಸೊ ಇದು ಓಪನ್ ಇದ್ದಂಗೆ. ಸೊ ಇದು ಕೂಡ ಏನ್ ನಾವು ಪೇಂಟ್ ಮಾಡಲ್ಲ. ಸೊ ಅವಾಗ ಏನ್ ಮಾಡ್ಬೇಕು, ಇದು ಇಷ್ಟೇ ಅಂದ್ರೆ ನಾನೇನ್ ತಗೋಬೇಕು, ಸಿ ಎಸ್ ಎನ ತಗೋಬೇಕು, ಪ್ಲಸ್ ಸಿ ಎಸ್ ಆಫ್ ಹೆಮಿಸ್ಪಿಯರ್. ಓಕೆ, ಈಗ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಸಿ ಎಸ್ ಎಫ್ ಕೋನ್ ಫಾರ್ಮ್ ಏನು, ಪೈ ಆರ್ ಎಲ್. ಸಿ ಎಸ್ ಎಫ್ ಸಿಲಿಂಡರ್ ಬಂದ್ಬಿಟ್ಟು 2πr/h. ಸಿ ಎಸ್ ಎಫ್ ಹೆಮಿಸ್ಪಿಯರ್ ಬಂದ್ಬಿಟ್ಟು 2πr². ಓಕೆ, ಸೊ ಈಗ ನೀವು ನೋಡಿದ್ರೆ ಎಲ್ಲದರಲ್ಲಿ ಏನ್ ಕಾಮನ್ ಇದೆ, ಪೈ ಆರ್ ಕಾಮನ್ ಇದೆ. ಸೊ ಪೈ ಆರ್ ಕಾಮನ್ ತೆಗೆದ್ರೆ ಏನ್ ಉಳಿಯುತ್ತೆ, ಎಲ್ ಪ್ಲಸ್ 2h ಪ್ಲಸ್ 2r ಉಳಿಯುತ್ತೆ. ಓಕೆ, ಸೊ ಈಗ ನೀವು ನೋಡಿದ್ರೆ ಅದನ್ನ ನಾನು ಇಲ್ಲಿ ಬರಿತೀನಿ. ಈಗ ಪೈ ವ್ಯಾಲ್ಯೂ ಏನು, 22/7. ರೇಡಿಯಸ್ ಅಂತೂ 7 ಅಂತ ಗೊತ್ತು. ಓಕೆ, ಈಗ ಎಲ್ ಬಂದ್ಬಿಟ್ಟು ಏನಿದೆ ನೋಡ್ರಿ, ಎಲ್ ಬಂದ್ಬಿಟ್ಟು 25 ಇದೆ. 25 ಪ್ಲಸ್ 2 ಇಂಟು ಇದು ನಥಿಂಗ್ ಬಟ್ ಹೈಟ್ ಆಫ್ ದ ಸಿಲಿಂಡ್ರು. ಓಕೆ, ಹೈಟ್ ಆಫ್ ದ ಸಿಲಿಂಡರ್ ಏನಿದೆ, 30 ಇದೆ. 30 ಪ್ಲಸ್ 2 ಇಂಟು ರೇಡಿಯಸ್ ಅಂತೂ 7 ಅಂತ ಗೊತ್ತು. ಅವಾಗ ಏನಾಯ್ತು, ಈ 7 ಕ್ಯಾನ್ಸಲ್ ಆಯ್ತು. ಉಳ್ದಿದ್ ನೋಡ್ರಿ 22 ಇಂಟು 25 ಪ್ಲಸ್ 32 ಜಾ 60, 2 7 ಜಾ 14. ಸೊ ಎಷ್ಟಾಗುತ್ತೆ ನೋಡ್ರಿ, 22 ಇಂಟು, ಓಕೆ ಇದು 74 ಆಯ್ತು. 74 ಪ್ಲಸ್ 25 ಎಷ್ಟಾಗುತ್ತೆ, 99 ಆಗುತ್ತೆ. ಓಕೆ, ಕರೆಕ್ಟ್ ಇದೆನಾ, 74 ಪ್ಲಸ್ 25. ಓಕೆ, 22 ಇಂಟು 99 ಆಗುತ್ತೆ. ಸೊ ಈಗ ಮಲ್ಟಿಪ್ಲೈ ಮಾಡಿದ್ರೆ 99 ಇಂಟು 22 ಮಾಡಿದ್ರೆ ಏನಾಗುತ್ತೆ, 2 9 18, 2 9 18, 18 ಪ್ಲಸ್ 1 19. ಮತ್ತೆ 2 9 18, 1 ಕ್ಯಾರಿ 2 9 18, 1 ಕ್ಯಾರಿ 2 9 18 ಪ್ಲಸ್ 1 19. ಸೊ 8 9 ಪ್ಲಸ್ 8 17, 8 9 ಪ್ಲಸ್ 8 17, 9 ಪ್ಲಸ್ 1 10, 11, 1 ಕ್ಯಾರಿ 2 2178 ಆಗುತ್ತೆ. 2178 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಓಕೆ, ಸೊ ಏರಿಯಾ ಅಂದ್ರೆ ಅವ್ರು ಸೆಂಟಿಮೀಟರ್ ಕೊಟ್ರೆ ನಾವು ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರಿಬೇಕು. ಓಕೆ, ಇಷ್ಟು ಏರಿಯಾ ಪೇಂಟ್ ಮಾಡ್ಬೇಕು. ಓಕೆ, ಬಟ್ ಅವ್ರು ನಮಗೆ ಎಷ್ಟು ಏರಿಯಾ ಪೇಂಟ್ ಮಾಡ್ತೀರಾ ಅಂತ ಕೇಳ್ತಿಲ್ಲ, ಕಾಸ್ಟ್ ಕೇಳ್ತಾ ಇದಾರೆ. ಸೊ ಅಲ್ಲಿ ಕಾಸ್ಟ್ ನೋಡ್ರಿ ಏನ್ ಕೊಟ್ಟಿದ್ದಾರೆ, 100 ಸೆಂಟಿಮೀಟರ್ ಸ್ಕ್ವೇರ್ಗೆ 10 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ. ಓಕೆ, ಸೊ ನಾನು ಇಲ್ಲಿ ಏನ್ ಬರೀತೀನಿ ನೋಡ್ರಿ, ಇಲ್ಲಿ ಸೆಂಟಿಮೀಟರ್ ಸ್ಕ್ವೇರ್ ರುಪೀಸ್. ಓಕೆ, ಸೊ 100 ರೂಪೀಸ್ ಚಾರ್ಜ್ ಮಾಡ್ತಾ ಇದ್ದಾರೆ ಎಷ್ಟು ಸೆಂಟಿಮೀಟರ್ ಸ್ಕ್ವೇರ್ಗೆ, 10 ಸೆಂಟಿಮೀಟರ್ ಸ್ಕ್ವೇರ್ಗೆ. ಸೊ ಹೌದಾ, ಸೊ ಸಾರಿ ಇಲ್ಲಿ ಉಲ್ಟಾ ಬರ್ಕೊಂಡೆ, 100 ಸೆಂಟಿಮೀಟರ್ ಸ್ಕ್ವೇರ್ಗೆ 10 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ. ಓಕೆ, ಸೊ ನಾನು ಇಲ್ಲಿ ತಪ್ಪು ಬರ್ದಿದ್ದೀನಿ, 100 ಸೆಂಟಿಮೀಟರ್ ಸ್ಕ್ವೇರ್ಗೆ 10 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ. ಕರೆಕ್ಟಾ, ನೀವೇ ನೋಡ್ರಿ, 100 ಸೆಂಟಿಮೀಟರ್ ಸ್ಕ್ವೇರ್ಗೆ 10 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ. ಈಗ ನನಗೆ ಎಷ್ಟು ಸೆಂಟಿಮೀಟರ್ ಸ್ಕ್ವೇರ್ ಬಂದಿದೆ, 2178. 2178ಗೆ ಎಷ್ಟು ರೂಪೀಸ್ ಚಾರ್ಜ್ ಮಾಡ್ತಾ ಅಂದ್ರೆ ಎಕ್ಸ್ ಅಂತ ತಗೊಳ್ಳೋಣ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡ್ರಿ ನೀವೇ, 100 ಇಂಟು ಎಕ್ಸ್ ಇಸ್ ಈಕ್ವಲ್ ಟು 2178 ಇಂಟು 10. ಅವಾಗ ಏನಾಗುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು 2178 ಇಂಟು 10. ಓಕೆ, ಇಂಟು 100 ಈ ಕಡೆ ಬಂದ್ರೆ ಡಿವೈಡ್ ಬೈ 100 ಆಯ್ತು. 0 0 ಕ್ಯಾನ್ಸಲ್ ಆಯ್ತು. ಓಕೆ, 2178 ಡಿವೈಡ್ ಬೈ 10 ಅಂದ್ರೆ 1 ಪಾಯಿಂಟ್ ಹಿಂದಕ್ಕೆ ಹೋಗುತ್ತೆ, 217.8 ಆಗುತ್ತೆ. ಸೊ 80 ಪೈಸಾ ಆಗುತ್ತೆ. ಸೊ 217 rupees 80 ಪೈಸಾ ಆಗುತ್ತೆ. ಇದು ಬಂದ್ಬಿಟ್ಟು ಕಾಸ್ಟ್ ಆಫ್ ಪೇಂಟಿಂಗ್ ಆಯ್ತು. ಓಕೆ, ಸೊ ಫಸ್ಟ್ ನಾವು ಇದನ್ನ ಕಂಡಿಡಿದ್ವಿ. ಸೊ ಇಲ್ಲಿ ಬರ್ದ್ಬಿಡೋಣ ಅದನ್ನ. ಸೊ ಕಾಸ್ಟ್ ಆಫ್ ಪೇಂಟಿಂಗ್ ಬಂದ್ಬಿಟ್ಟು ಎಷ್ಟು ಬರುತ್ತೆ, 217.80 ಅಂದ್ರೆ 217 rupees 80 ಪೈಸಾ ಆಗುತ್ತೆ. ಓಕೆ, ಸೊ ಅದು ಗೊತ್ತಾಯ್ತು. ಈಗ ನಾನೇನ್ ಮಾಡ್ತೀನಿ, ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ ಇವಾಗ.
ನೆಕ್ಸ್ಟ್ ಏನ್ ಕೇಳ್ತಾ ಇದಾರೆ ನೋಡ್ರಿ, ವಾಲ್ಯೂಮ್ ಆಫ್ ದ ಸಾಲಿಡ್ ಕೇಳ್ತಾ ಇದ್ದಾರೆ. ಸೊ ವಾಲ್ಯೂಮ್ ಆಫ್ ದ ಸಾಲಿಡ್ ಕೇಳ್ತಾ ಇದ್ದಾರೆ. ಸೊ ವಾಲ್ಯೂಮ್ ಆಫ್ ದ ಸಾಲಿಡ್ ಅಂದ್ರೆ ಸಿಂಪಲ್. ಓಕೆ, ಏನಿದಾವೆ? ಮೂರ್ ಇದಾವೆ: ಕೋನು, ಸಿಲಿಂಡರ್, ಹೆಮಿಸ್ಪಿಯರ್. ಇವ್ರ ಮೂವರು ವಾಲ್ಯೂಮ್ ಆಡ್ ಮಾಡ್ಬಿಟ್ರೆ ವಾಲ್ಯೂಮ್ ಆಫ್ ದ ಸಾಲಿಡ್ ಸಿಗುತ್ತೆ. ಸೊ ಯಾವ್ದಾದ್ರು ಆಡ್ ಮಾಡ್ಬೇಕು? ಮೂವರ್ನ ಆಡ್ ಮಾಡ್ಬೇಕು. ಓಕೆ, ವಾಲ್ಯೂಮ್ ಆಫ್ ಕೋನು ಪ್ಲಸ್ ವಾಲ್ಯೂಮ್ ಆಫ್ ಸಿಲಿಂಡರ್ ಪ್ಲಸ್ ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್. ಓಕೆ, ಸೊ ವಾಲ್ಯೂಮ್ ಆಫ್ ಕೋನ್ ಫಾರ್ಮುಲಾ 1/3 ಪೈ ಆರ್ ಸ್ಕ್ವೇರ್ ಹೆಚ್ಚು. ವಾಲ್ಯೂಮ್ ಆಫ್ ಸಿಲಿಂಡರ್ ಬಂದ್ಬಿಟ್ಟು ಬರೇ ಪೈ ಆರ್ ಸ್ಕ್ವೇರ್ ಹೆಚ್ಚಾಗುತ್ತೆ. ಆಮೇಲೆ ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ ಬಂದ್ಬಿಟ್ಟು 2/3 ಪೈ ಆರ್ ಕ್ಯೂಬ್ ಆಗುತ್ತೆ. ಓಕೆ, ಸೊ ಇದು ಫಾರ್ಮುಲಾ. ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಇದು ಬಂದ್ಬಿಟ್ಟು ಕೋನ್ದು, ಇದು ಬಂದ್ಬಿಟ್ಟು ಸಿಲಿಂಡರ್. ಈ ಕಾಮನ್ ತೆಗೆದ್ರೆ ಏನ್ ಕಾಮನ್ ತೆಗಿಬಹುದು ನೋಡ್ರಿ ಎಲ್ಲರಲ್ಲಿ? ಪೈ ಆರ್ ಸ್ಕ್ವೇರ್ ಪೈ ಆರ್ ಸ್ಕ್ವೇರ್ ಪೈ ಆರ್ ಸ್ಕ್ವೇರ್ ಕಾಮನ್ ತೆಗಿಬಹುದು. ಪೈ ಆರ್ ಸ್ಕ್ವೇರ್ ಕಾಮನ್ ತೆಗೆದ್ರೆ ಇಲ್ಲೇನು ಉಳಿತು? 1/3 ಇಂಟು ಹೈಟ್ ಆಫ್ ಕೋನ್ ಉಳಿತು. ಆಮೇಲೆ ಇಲ್ಲಿ ಹೈಟ್ ಆಫ್ ಸಿಲಿಂಡರ್ ಉಳಿತು. ಇಲ್ಲಿ 2/3 ಆರ್ ಉಳಿತು. ಓಕೆ, ಸೊ ಇವಾಗ ಏನಾಗುತ್ತೆ? 22/7. ರೇಡಿಯಸ್ ಬಂದ್ಬಿಟ್ಟು 7 ಇಂಟು 7 ಬರೀತೀನಿ. ಈಗ ನೆಕ್ಸ್ಟ್ 1/3 ಇಂಟು ಹೈಟ್ ಆಫ್ ಕೋನ್ ಏನಿದೆ ನೋಡ್ರಿ, ಹೈಟ್ ಆಫ್ ದ ಕೋನ್ ಬಂದ್ಬಿಟ್ಟು 24 ಸೆಂಟಿಮೀಟರ್ ಇದೆ. 24 ಪ್ಲಸ್ ಹೈಟ್ ಆಫ್ ದ ಸಿಲಿಂಡರ್ ಏನಿದೆ ನೋಡ್ರಿ, ಹೈಟ್ ಆಫ್ ದ ಸಿಲಿಂಡರ್ ಬಂದು 30 ಇದೆ. ಪ್ಲಸ್ 2/3 ಇಂಟು, ಓಕೆ, ರೇಡಿಯಸ್ ಬಂದು ಏನಿದೆ ನೋಡ್ರಿ, ರೇಡಿಯಸ್ ಬಂದು 7. ಸೊ ಏನಾಗುತ್ತೆ? ಈ 7 ಕ್ಯಾನ್ಸಲ್ ಆಯ್ತು. 22 7 ಜಾ 154 ಆಯ್ತು. ಓಕೆ, ಸೊ ಇಲ್ಲೇನಾಯ್ತು? 3 1 ಜಾ 3, 8 ಜಾ ಕ್ಯಾನ್ಸಲ್ ಆಯ್ತು. 8 ಪ್ಲಸ್ 30 ಪ್ಲಸ್ ಇದೇನಾಗುತ್ತೆ? 14/3 ಆಗುತ್ತೆ. ಓಕೆ, ಸೊ ಈಗ 154 ಇಂಟು 30 ಪ್ಲಸ್ 8 38 ಪ್ಲಸ್ 14/3 ಆಯ್ತು. ಇಲ್ಲಿ ಏನಿಲ್ಲ ಅಂದ್ರೆ 1. ಸೊ ಈಗ ನಾವೇನ್ ಮಾಡೋಣ? 154. ಓಕೆ, ಎಲ್ಸಿಎಂ ತಗೊಂಡ್ರೆ 1 3, ಎಲ್ಸಿಎಂ ತಗೊಂಡ್ರೆ 3 ಬರುತ್ತೆ. ಓಕೆ, ಸೊ ನಾನೇನ್ ಮಾಡ್ತೀನಿ, ಇಲ್ಲಿ ಇಷ್ಟು ಅರೇಂಜ್ ಮಾಡ್ಬಿಡ್ತೀನಿ. ಓಕೆ, ಸೊ ಈಗ ನಾವೇನ್ ಮಾಡೋಣ? ಫಸ್ಟ್ ನಂಬರ್ ತಗೊಳ್ರಿ, ಅದನ್ನ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡ್ರಿ. 38/1 ಇಂಟು 3 ಏನಾಗುತ್ತೆ? 3 8 ಜಾ 24, 3 3 ಜಾ 9, 9 ಪ್ಲಸ್ 2 11 ಆಗುತ್ತೆ. 114 ಆಗುತ್ತೆ. ಪ್ಲಸ್ ಸೆಕೆಂಡ್ ನಂಬರ್ ತಗೊಳ್ರಿ, ಅದನ್ನ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡಿ. ಸೊ ಅವಾಗ ಏನಾಯ್ತು? 3 3 ಕ್ಯಾನ್ಸಲ್ ಆಯ್ತು, 14 ಆಯ್ತು. ಸೊ ಅವಾಗ ಏನಾಗುತ್ತೆ? ಇದನ್ನ ಎರೇಂಜ್ ಮಾಡ್ಬಿಡ್ತೀನಿ. 154 ಇಂಟು 4 ಪ್ಲಸ್ 4 8, 1 ಪ್ಲಸ್ 1 2, 128/3 ಆಗುತ್ತೆ. ಓಕೆ, ಸೊ ಇವಾಗ ಏನಂತಂದ್ರೆ ಇಲ್ಲಿ ಎಲ್ಲಿ ಕ್ಯಾನ್ಸಲ್ ಆಗೋದು ಪೊಸಿಷನ್ ಇಲ್ಲ. ಸೊ ಈಗ ಏನ್ ಮಾಡ್ಬೇಕು? 154 ಇಂಟು 128 ಡಿವೈಡೆಡ್ ಬೈ 3 ಮಾಡ್ಬೇಕು. ಓಕೆ, ಸೊ ಅದನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡ್ರಿ? 8 4 ಜಾ 32, 8 4 ಜಾ 32, 3 ಕ್ಯಾರಿ, 8 5 ಜಾ 40, 43, 8 1 ಜಾ 8, 8 ಪ್ಲಸ್ 4 12. ಓಕೆ, 2 4 ಜಾ 8, 2 5 ಜಾ 10, 2 1 ಜಾ 2 ಪ್ಲಸ್ 1 3. ಆಮೇಲೆ 8 ಸಾರಿ 1 ಇಂದ ಮಲ್ಟಿಪ್ಲೈ ಮಾಡಬೇಕು. ಅವಾಗ ಏನಾಗುತ್ತೆ? 4 5 1. ಓಕೆ, ಸೊ ಏನಾಯ್ತು ಇವಾಗ? 2 8 ಪ್ಲಸ್ 3 11, 2 ಪ್ಲಸ್ 4 6 ಪ್ಲಸ್ 1 7, 4 ಪ್ಲಸ್ 5 9, ಆಮೇಲೆ 1. ಸೊ ಏನ್ ಬರುತ್ತೆ? ಇದು ಮಲ್ಟಿಪ್ಲೈ ಮಾಡಿದ್ರೆ 19712 ಡಿವೈಡೆಡ್ ಬೈ 3. ಓಕೆ, ಸೊ ಇದಿಷ್ಟನ್ನ 3 ಇಂದ ಡಿವೈಡ್ ಮಾಡ್ಬೇಕು. ಇದನ್ನ ಎರೇಂಜ್ ಮಾಡ್ಬಿಡ್ತೀನಿ. ಸೊ ಈಗ ನಾವೇನ್ ಮಾಡ್ಬೇಕು? 19712 ನ 3 ಇಂದ ಡಿವೈಡ್ ಮಾಡ್ಬೇಕು. 3 6 18 ಆಯ್ತು, 1 ಉಳಿತು, 17 ಆಯ್ತು. 3 5 ಜಾ 15, 2 ಉಳಿತು, 1 ಬರುತ್ತೆ. 3 7 ಜಾ 21 0. ಇಲ್ಲಿ ಇನ್ನೂ 1 ನಂಬರ್ ಇದೆ. ಓಕೆ, 2 ಇಳಿಸ್ಕೊಂತೀವಿ. ಓಕೆ, ಅವಾಗ ಏನಾಗುತ್ತೆ? 3 ಟೇಬಲ್ ಅಲ್ಲಿ 2 ಹೋಗಲ್ಲ. 3 0 ಜಾ 0 2. ಓಕೆ, ಸೊ
ಲೈಕ್ ಏನಾಗುತ್ತೆ, ಇವಾಗ ನಾವು ಪಾಯಿಂಟ್ ಇಟ್ಟು 0 ತಗೋಬೋದು. 3 6 18 ಎಷ್ಟು ಉಳಿತು? 2 ಉಳಿತು. ಓಕೆ, ಇಲ್ಲಿ ಬರಿತೀನಿ. 0.0 3 6 18 2 ಉಳಿತು. 0.0 3 6 18 2. ಸೊ ನೀವೇನ್ ಮಾಡ್ರಿ, ಪಾಯಿಂಟ್ ಆದ್ಮೇಲೆ 3 ನಂಬರ್ ಮಾಡ್ರಿ. ಓಕೆ, ಸೊ ಈಗ ನೀವು ನೋಡ್ರಿ, ಥರ್ಡ್ ನಂಬರ್ ನೋಡ್ರಿ, ಡೆಸಿಮಲ್ ಆದ್ಮೇಲೆ ಥರ್ಡ್ ನಂಬರ್ 5 ಕಿಂತ ಜಾಸ್ತಿ ಇದ್ರೆ ಅವಾಗ ಸೆಕೆಂಡ್ ನಂಬರ್ ನೀವೇನ್ ಮಾಡ್ಬೇಕು? +1 ಆಡ್ ಮಾಡ್ಬೇಕು. ಅವಾಗ ಏನಾಗುತ್ತೆ? 6570.67 ಆಗುತ್ತೆ. ಸೊ ಆನ್ಸರ್ ಬಂದ್ಬಿಟ್ಟು 6570.67 ಆಗುತ್ತೆ. ಸೊ ಇದನ್ನ ರೌಂಡ್ ಫಿಗರ್ ಮಾಡಿದ್ರೆ 67. ಓಕೆ, ಅವ್ರು ಏನ್ ಕೊಟ್ಟಿದ್ದಾರೆ? ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಓಕೆ, ಸೆಂಟಿಮೀಟರ್ ಕೊಟ್ರೆ ನಾವು ವಾಲ್ಯೂಮ್ ಯಾವಾಗಲೂ ಸೆಂಟಿಮೀಟರ್ ಕೊಟ್ರೆ ನಾವು ಸೆಂಟಿಮೀಟರ್ ಕ್ಯೂಬ್ ಅಂತ ಬರೀಬೇಕು. ಸೊ ವಾಲ್ಯೂಮ್ ಆಫ್ ದ ಸಾಲಿಡ್ ಬಂದ್ಬಿಟ್ಟು 6570.67 ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ. ಇದು ಬಂದ್ಬಿಟ್ಟು ಇದ್ರದ್ದು ಸೊಲ್ಯೂಷನ್. ಓಕೆ, ನನ್ನ ಟೀಚಿಂಗ್ ಇಷ್ಟ ಆದ್ರೆ ನನ್ನ ವಾಟ್ಸಪ್ ಚಾನಲ್ ನ ಜಾಯಿನ್ ಮಾಡ್ರಿ. ಆ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಓಕೆ, ಸೊ ಆ ಲಿಂಕ್ ಇಂದ ನೀವು ಈ ವಾಟ್ಸಪ್ ಚಾನಲ್ ನ ಜಾಯಿನ್ ಆಗ್ರಿ. ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಪ್ರಿಪರೇಟರಿ ಸೆಟ್ 3 ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡ್ರಿ.